Hi friends, welcome back. So today in this lecture we are going to start your new chapter, that's your biomolecules. So ನಿಮ್ಮ ಬಯೋಮಾಲಿಕ್ಯೂಲ್ಸ್ ತಗೊಂಡ್ರಿ ಅಂದ್ರೆ ಈ ಬಯೋಮಾಲಿಕ್ಯೂಲ್ಸಿಂದ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತೈತಿ ಅಂದರೆ 6 ಮಾರ್ಕ್ಸ್ ಬರ್ತೈತಿ. ಸೊ ಈ 6 ಮಾರ್ಕ್ಸ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗ್ತೈತಿ ಅಂದರೆ ನಿಮಗೆ 1 ಮಾರ್ಕ್ಸಿಂದ ಒಂದು ಕ್ವಶನ್ ಬರ್ತೈತಿ ಆ್ಯಂಡ್ ನಿಮ್ಮ 6 ಮಾರ್ಕ್ಸಿಂದ ಏನಾಗ್ತೈತಿ ಒಂದು ಕ್ವಶನ್ ಬರ್ತೈತಿ. ಸೊ ಟೋಟಲ್ ಆಗಿ ನಿಮಗೆ ಈ ಚಾಪ್ಟರಿಂದ 6 ಮಾರ್ಕ್ಸ್ ಬರ್ತೈತಿ. ಸೊ ಇದರಲ್ಲಿ ನಿಮಗೆ 1 ಮಾರ್ಕ್ಸಿಂದ ಎಲ್ಲಿ ಬರ್ತೈತಿ ಅಂದ್ರೆ ಪಾರ್ಟ್ ಎದಲ್ಲಿ ಬರ್ತೈತಿ ಆ್ಯಂಡ್ 5 ಮಾರ್ಕ್ಸಿನ ಕ್ವಶನ್ ನಿಮಗೆ ಪಾರ್ಟ್ ಇದಲ್ಲಿ 36 ಕ್ವಶನ್ ಏನೋ ಬರ್ತೈತಿ. ಸೊ ಟೋಟಲ್ ನಿಮಗೆ 6 ಮಾರ್ಕ್ಸ್ ಬರ್ತೈತಿ. ಸೊ ಈ ಚಾಪ್ಟರಲ್ಲಿ ಏನೇನು ಕಲಿತೀರಿ ಅಂತ ತೊಗೊಂಡ್ರಿ ಅಂದ್ರೆ ಈ ಚಾಪ್ಟರಲ್ಲಿ ನೀವು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಕಲಿತೀರಿ. ಅಂದರೆ ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು, ಅದನ್ನು ಯಾವ ಥರ ಕ್ಲಾಸಿಫೈ ಮಾಡ್ತೀವಿ, ಅದರಲ್ಲಿ ಬಂದ್ಬಿಟ್ಟು ನಮ್ಮ ಗ್ಲುಕೋಸು ಮತ್ತು ನೆಕ್ಸ್ಟ್ ಬರ್ತಕ್ಕಂಥ ಸುಕ್ರೋಸ್ ಕಲಿತೀರಿ. ಅದಾಗಿಂದ ನಮ್ಮ ಡೈಸ್ಯಾಕರೈಡ್ಸ್ ಕಲಿತೀರಿ. ಅದಾಗಿಂದ ನಾವೇನು ಕಲಿತೀವಿ, ಪಾಲಿಸ್ಯಾಕರೈಡ್ಸ್. ಅಂದರೆ ನಮ್ಮ ಕಾರ್ಬೋಹೈಡ್ರೇಟ್ಸನ್ನ ಯಾವುದ್ಯಾವ್ದ್ರ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ, ದಟ್ ಇಸ್ ದ ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಕಲಿತೀರಿ. ಸೊ ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆಗಿಂದ ಏನು ಕಲಿತೀವಿ ಅಂದ್ರೆ ನಾವು ನಮ್ಮ ದಟ್ ಈಸ್ ಗ್ಲುಕೋಸು, ಫ್ರುಕ್ಟೋಸು ಮತ್ತು ಡೈಸ್ಯಾಕರೈಡ್ ಮತ್ತು ಪಾಲಿಸ್ಯಾಕರೈಡ್ಸ್ ಕಲಿತೀರಿ. ಸೊ ಇದಾಗಿಂದ ನೆಕ್ಸ್ಟ್ ನೀವೇನು ಕಲಿತೀರಿ ಅಂದ್ರೆ ವಿಟಮಿನ್ಸ್ ಬಗ್ಗೆ ಕಲಿತೀರಿ. ಅಂದರೆ ವಿಟಮಿನ್ ಎ, ಬಿ, ಸಿ, ಡಿ. ಸೊ ಯಾವ ಡೆಫಿಷಿಯನ್ಸಿ ವಿಟಮಿನ್ದ ಯಾವ ಡಿಸೀಸ್ ಬರ್ತೈತಿ ಅಂತೇಳಿ ಕಲಿತೀರಿ. ಸೊ ಅದಾಗಿಂದ ವಿ ವಿಲ್ ಸ್ಟಡಿ ಅಬೌಟ್ ಅ ಪ್ರೋಟೀನ್ಸ್. ಸೊ ಪ್ರೈಮರಿ ಪ್ರೋಟೀನ್ ಅಂದರೆ ಏನು, ಅದ್ರ ಸ್ಟ್ರಕ್ಚರ್ ಯಾವ ಥರ ಇರ್ತೈತಿ, ಮತ್ತು ಸೆಕೆಂಡರಿ ಪ್ರೋಟೀನ್ ಏನು ಅದ್ರ ಸ್ಟ್ರಕ್ಚರ್ ಯಾವ ಥರ ಇರ್ತೈತಿ, ಮತ್ತು ಟರ್ಷರಿ ಪ್ರೋಟೀನ್ ಏನು ಅದ್ರ ಸ್ಟ್ರಕ್ಚರ್ ಯಾವ ಥರ ಇರ್ತೈತಿ ಅಂತ ಕಲಿತೀರಿ. ಸೊ ಯು ವಿಲ್ ಲುಕ್ ಇನ್ ಟು ದ ಪ್ರೋಟೀನ್ಸ್ ಬಗ್ಗೆ ಕಲಿತೀರಿ. ಅದಾಗಿಂದ ನೀವು DNA ಮತ್ತು RNAದಲ್ಲಿ ಬರ್ತಕ್ಕಂಥ ನ್ಯೂಕ್ಲಿಯೋಸೈಡ್ಸು ಮತ್ತು ನ್ಯೂಕ್ಲಿಯೋಟೈಡ್ಸು ಅದ್ರ ಬಗ್ಗೆ ಕಲಿತೀರಿ. ಅಂದ್ರೆ ನಿಮ್ಮ DNA ಆಗಬೇಕಾದ್ರೆ ಯಾವ್ಯಾವ ಮಾಲಿಕ್ಯೂಲ್ಸಿಂದ ಆಗ್ತೈತಿ ಆ್ಯಂಡ್ ಅಲ್ಲಿ ಫಾರ್ಮೇಷನ್ ಆಫ್ ಬಾಂಡ ಯಾವ್ಯಾವ ಥರ ಆಗ್ತೈತಿ, ಏನೇನು ಆಗ್ತೈತಿ ಅಂತ ಹೇಳಿ ಏನು ಮಾಡ್ತೀವಿ ನೀವು ಇಲ್ಲಿ ಸ್ಟಡಿ ಮಾಡ್ತೀವಿ. ಸೊ ದೀಸ್ ಆರ್ ದ ಕಾನ್ಸೆಪ್ಟ್ ವಿಚ್ ಯು ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಚಾಪ್ಟರ್. ಲೆಟ್ಸ್ ಸ್ಟಾರ್ಟ್ ವಿತ್ ದ ಡೆಫಿನೇಷನ್ ಆಫ್ ಯುವರ್ ಬಯೋಮಾಲಿಕ್ಯೂಲ್. ಏನು ಇಲ್ಲಿ ನಮಗೆ ಬಯೋಮಾಲಿಕ್ಯೂಲ್ ಅಂದ್ರೆ ಬಯೋಮಾಲಿಕ್ಯೂಲ್. ಸೊ ಇಲ್ಲೇನೆ ಎರಡು ವರ್ಡ್ಸ್ ಬರ್ತೈತಿ ನಮಗೆ. ಬಯೋ ಅಂದರೆ ಏನಂತ ಕೌಂಟ್ ಆಗ್ತೈತಿ ನಮಗೆ, ಲಿವಿಂಗ್ ಸಿಸ್ಟಮ್ ಅಥವಾ ಯಾವುದಕ್ಕೆ ಜೀವ ಇರ್ತೈತಿ ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ ನಾವು, ಬಯೋ ಅಂತ ಕಲಿತೀವಿ. ಆ್ಯಂಡ್ ವೆರ್ ಆಸ್ ಮಾಲಿಕ್ಯೂಲ್ಸ್ ಅಂದರೆ ದಟ್ ಇಸ್ ಅ ಮಿಕ್ಸರ್ ಅಥವಾ ನಂಬರ್ ಆಫ್ ಕಾಂಪೋನೆಂಟ್ಸ್ ಮಿಕ್ಸ್ ಆಗಿ ಏನು ಫಾರ್ಮ್ ಆಗ್ತೈತಲ್ಲ ಅದನ್ನ ಏನಂತ ಕರಿತೀವಿ ನಾವು, ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಸೊ ಟೋಟಲ್ ನಮ್ಮ ಬಯೋ ಮಾಲಿಕ್ಯೂಲ್ಸ್ ಅಂದರೆ ದಟ್ ಇಸ್ ಅ ಮಾಲಿಕ್ಯೂಲ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ಅ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅಂದರೆ ಯಾವ ಮಾಲಿಕ್ಯೂಲ್ಸ್ ನಮಗೆ ಲಿವಿಂಗ್ ಆರ್ಗ್ಯಾನಿಸಮ್ಸಿಂದ ಪ್ರೊಡ್ಯೂಸ್ ಆಗ್ತವೆ ಅವನ್ನ ಏನಂತ ಕರಿತೀವಿ ನಾವು, ಬಯೋ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಮಾಲಿಕ್ಯೂಲ್ಸ್ ಅಂದರೆ ಯಾವ್ಯಾವ ಬರ್ತವೆ ಅಂದರೆ ನಿಮ್ಮ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ನಿಮ್ಮ DNA, RNA ಆಗಿರ್ಬೋದು, ಆ್ಯಂಡ್ ನಿಮ್ಮ ಹಾರ್ಮೋನ್ಸಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಕೆಮಿಕಲ್ಸ್ ಇರ್ಬೋದು. ಸೊ ಇವು ಎಲ್ಲ ಏನು ಮಾಲಿಕ್ಯೂಲ್ಸ್ ಅದಾವಲ್ಲ ಈ ಮಾಲಿಕ್ಯೂಲ್ಸ್ ಎಲ್ಲಿಂದ ಪ್ರೊಡ್ಯೂಸ್ ಆಗತ್ತವ ಅಂದ್ರೆ ನಮಗೆ ಲಿವಿಂಗ್ ಆರ್ಗ್ಯಾನಿಸಮ್ಸಿಂದ ಪ್ರೊಡ್ಯೂಸ್ ಆಗ್ತವೆ. ಹಾಗಾಗಿ ಈ ಮಾಲಿಕ್ಯೂಲ್ಸ್ನ ಏನಂತ ಕರಿತೀವಿ ನಾವು, ಬಯೋ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಸೊ ಬಯೋ ಮಾಲಿಕ್ಯೂಲ್ಸ್ ಅಂದರೆ ಏನು, ದಟ್ ಇಸ್ ಅ ಮಾಲಿಕ್ಯೂಲ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ಅ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಯಾವ ಮಾಲಿಕ್ಯೂಲ್ಸ್ ನಮಗೆ ಲಿವಿಂಗ್ ಆರ್ಗ್ಯಾನಿಸಮ್ಸಿಂದ ಪ್ರೊಡ್ಯೂಸ್ ಆಗ್ತವೆ ಅವನ್ನ ಏನಂತ ಕೌಂಟ್ ಮಾಡ್ತೀವಿ ನಾವು, ಬಯೋ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಸೊ ಮೇಜರಾಗಿ ಯಾವ ಬರ್ತವೆ ನಮಗೆ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್ ಮತ್ತು ನಿಮ್ಮ DNA ಮತ್ತು RNA. ಸೊ ಇದ್ರ ಬಗ್ಗೆ ನಾವೇನು ಮಾಡ್ತೀವಿ ಈ ಚಾಪ್ಟರಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಸ್ಟಡಿ ಆಫ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಸ್ಟಡಿ ಆಫ್ ಪ್ರೋಟೀನ್ಸ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಆ್ಯಂಡ್ ನಿಮ್ಮ DNA, RNA ಆಗಿರ್ಬೋದು. ಇದು ಓವರ್ ಆಲ್ ಸ್ಟಡಿ ಮಾಡೋದು. ಅಂದರೆ ದ ಸ್ಟಡಿ ಆಫ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ಅ ಲಿವಿಂಗ್ ಸಿಸ್ಟಮ್. ಅಂದರೆ ನಮ್ಮ ಲಿವಿಂಗ್ ಸಿಸ್ಟಮಿಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಮಾಲಿಕ್ಯೂಲ್ಸ್ ಸ್ಟ್ರಕ್ಚರಲ್ ಸ್ಟಡಿ ಇರ್ಬೋದು, ಅದರ ಫಂಕ್ಷನಲ್ ಸ್ಟಡಿ ಇರ್ಬೋದು, ಅದರದ ಆ್ಯಕ್ಟಿವಿಟಿ ಯಾವ ಥರ ಐತಿ ಆ್ಯಂಡ್ ಅದು ಏನೇನು ಫಂಕ್ಷನ್ ಮಾಡ್ತೈತಿ ಅಂತ ಎಲ್ಲ ಸ್ಟಡಿ ಮಾಡೋದನ್ನು ನಾವು ಒಂದು ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಅಂತ ಕೌಂಟ್ ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ ಅಂದರೆ ನಾವು ಬಯೋಕೆಮಿಸ್ಟ್ರಿ ಅಂತ ಕರಿತೀವಿ. ಇಟ್ ಈಸ್ ಅ ಸ್ಟಡಿ ಆಫ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಜನರೇಟೆಡ್ ಆರ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ಅ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಯಾವ ಲಿವಿಂಗ್ ಆರ್ಗ್ಯಾನಿಸಮ್ಸಿಂದ ಮಾಲಿಕ್ಯೂಲ್ಸ್ ಏನು ಪ್ರೊಡ್ಯೂಸ್ ಆಗ್ತಿರ್ತಾವಲ್ಲ ಅದ್ರ ಸ್ಟ್ರಕ್ಚರ್ ಬಗ್ಗೆ, ಅದರ ಮಾಲಿಕ್ಯುಲರ್ ಅರೇಂಜ್ಮೆಂಟ್ ಬಗ್ಗೆ, ಅದರದ ಆ್ಯಕ್ಟಿವಿಟಿ ಬಗ್ಗೆ ಸ್ಟಡಿ ಮಾಡೋದನ್ನ ಏನಂತ ಕರಿತೀವಿ ನಾವು, ಬಯೋ ಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ಇಟ್ ಈಸ್ ಅ ಸ್ಟಡಿ ಆಫ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ಅ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನಂತ ಕರಿತೀವಿ ನಾವು, ಬಯೋ ಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ಈ ಚಾಪ್ಟರಲ್ಲಿ ನಿಮಗೆ ಸ್ಟಾರ್ಟಿಂಗ್ ಬರೋದು ಅಥವಾ ವಿ ಸ್ಟಾರ್ಟ್ ವಿತ್ ದ ಕಾರ್ಬೋಹೈಡ್ರೇಟ್ಸ್. ಏನು ನಮಗೆ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ನಿಮ್ಮ ಕಾರ್ಬೋಹೈಡ್ರೇಟ್ಸ್ ಆರ್ ದ ಕಾರ್ಬನ್ ಕಾಂಪೌಂಡ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ಅ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅಂದರೆ ನಮ್ಮ ಕಾರ್ಬೋಹೈಡ್ರೇಟ್ಸ್ ಅಂದರೆ ಫಸ್ಟ್ ನಾರ್ಮಲ್ ಆಗಿ ಏನು ಡೆಫಿನಿಷನ್ ಕೊಡ್ತಾರೆ ಅಂದರೆ ದಟ್ ಇಸ್ ಅ ಕಾರ್ಬನ್ ಕಾಂಪೌಂಡ್ಸ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ಅ ಲಿವಿಂಗ್ ಸಿಸ್ಟಮ್. ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನಮಗೆ ಲಿವಿಂಗ್ ಸಿಸ್ಟಮಿಂದ ಪ್ರೊಡ್ಯೂಸ್ ಆಗ್ತವೆ ಅವನ್ನ ಏನಂತ ಕರೆದಿದ್ವಿ ಅಂದರೆ ನಾವು
ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಬಟ್ ಎಲ್ಲ ಕಾರ್ಬೋಹೈಡ್ರೇಟ್ಸು ಏನಾಗಲ್ಲ ನಮಗೆ ಲಿವಿಂಗ್ ಸಿಸ್ಟಮಲ್ಲಿ ಏನಾಗಲ್ಲ ಪ್ರೊಡ್ಯೂಸ್ ಆಗಲ್ಲ. ಹಾಗಾಗಿ ಅಲ್ಲಿ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ನಾವು ಅದನ್ನು ಡೆಫಿನಿಷನ್ ಚೇಂಜ್ ಮಾಡ್ಕೋತೀವಿ. ಡೆಫಿನಿಷನ್ ಏನು ಕೊಡ್ತೀವಿ ಅಂದ್ರೆ ದ ಕಾರ್ಬೋಹೈಡ್ರೇಟ್ಸ್ ಆರ್ ದ ಮಾಲಿಕ್ಯೂಲ್ಸ್ ಆಫ್ ಪಾಲಿಹೈಡ್ರಾಕ್ಸಿ ಕೀಟೋನ್ ಆರ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್. ಅಂದರೆ ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಪಾಲಿಹೈಡ್ರಾಕ್ಸಿ ವಿಚ್ ಮೀನ್ಸ್ ಯು ಹ್ಯಾವ್ ಅ ನಂಬರ್ ಆಫ್ OH ಗ್ರೂಪ್, ಅಂದರೆ ನಮಗೇನಿರ್ತೈತಿ ಮೋರ್ ದ್ಯಾನ್ 1 OH ಗ್ರೂಪ್ ಇರ್ತೈತಿ. ಅದ್ರ ಜೊತೆ ಏನಿರ್ತೈತಿ ನಮಗೆ ಕೀಟೋನು ಅಥವಾ ಆಲ್ಡಿಹೈಡ್ ಆಸ್ ಅ ಫಂಕ್ಷನಲ್ ಗ್ರೂಪ್ ಇರ್ತೈತಿ. ಸೊ ಯಾವ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಪಾಲಿಹೈಡ್ರಾಕ್ಸಿ ಕೀಟೋನ್ ಆರ್ ಆಲ್ಡಿಹೈಡ್ ಪ್ರೆಸೆಂಟ್ ಇರ್ತೈತಿ ಅಂಥವನ್ನ ಏನಂತ ಕರಿತೀವಿ ಅಂದ್ರೆ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಅಥವಾ ಇನ್ನೊಂದು ಡೆಫಿನಿಷನ್ ಏನು ಕೊಡ್ಬೋದು ಅಂದ್ರೆ ದ ಮಾಲಿಕ್ಯೂಲ್ಸ್ ಆರ್ ದ ಕಾಂಪೌಂಡ್ಸ್ ವಿಚ್ ಆನ್ ಹೈಡ್ರೋಲೈಸಿಸ್ that is the acid hydrolysis. The molecules or the compounds which on acid hydrolysis gives a polyhydroxy ketones or aldehydes. ಅಂದರೆ ಯಾವ ಮಾಲಿಕ್ಯೂಲ್ಸ್ ಅಥವಾ ಯಾವ ಕಾಂಪೌಂಡ್ಸ್ ನಾವು ಆಸಿಡ್ ಹೈಡ್ರೋಲೈಸಿಸ್ ಮಾಡಿದಾಗ ನಮ್ಗೆ ಏನು ಪ್ರೊಡ್ಯೂಸ್ ಆಗಬೇಕಂದ್ರೆ ಪಾಲಿಹೈಡ್ರಾಕ್ಸಿ ಕೀಟೋನ್ ಅಥವಾ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ ಪ್ರೊಡ್ಯೂಸ್ ಆಯ್ತು ಅಂದ್ರೆ ಅವನ್ನೇನಂತ ಕರಿತೀವಿ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಸೊ ಡೆಫಿನಿಷನ್ ತೊಗೊಂಡ್ರಿ ಅಂದ್ರೆ ಡೆಫಿನಿಷನ್ ಏನಾಗ್ತೈತಿ ನಿಮ್ಮ ಕಾರ್ಬೋಹೈಡ್ರೇಟ್ಸ್ ದೀಸ್ ಆರ್ ದ polyhydroxy ketone or aldehydes or the substances or molecules which on hydrolysis gives polyhydroxy ketone or aldehyde. ಸೊ ಅವನ್ನೇನಂತ ಕರಿತೀವಿ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಸೊ ಕಾರ್ಬೋಹೈಡ್ರೇಟ್ಸಿಗೆ ಜನರಲ್ ಆಗಿ ಒಂದು ಫಾರ್ಮುಲಾ ಕೊಡ್ತಾರ CxH2OY ಅಂತ ತಗೋತಾರೆ. ಸೊ ದಿಸ್ ಈಸ್ ಅ ಜನರಲ್ ಫಾರ್ಮುಲಾ ಫಾರ್ ಯುವರ್ ಕಾರ್ಬೋಹೈಡ್ರೇಟ್ಸ್. ಬಟ್ ಇದು ಫಾರ್ಮುಲಾ ಏನಾಗ್ತೈತಿ ಅಂದ್ರೆ ಎಲ್ಲದಕ್ಕೂ ಏನಾಗಲ್ಲ, ಇದು ಕೌಂಟ್ ಆಗಲ್ಲ. ಯಾಕಂದ್ರೆ ಒಂದು ಎಕ್ಸಾಂಪಲ್ ತೊಗೊಂಡ್ರಿ ಅಂದ್ರೆ ನಿಮ್ಮ C6H12O6 ತೊಗೊಂಡ್ರಿ ಅಂದ್ರೆ ಸೊ ಈ ಮಾಲಿಕ್ಯುಲರ್ ಫಾರ್ಮುಲಾ ಪ್ರಕಾರ ಯಾವ ಥರ ಬರಿಬೋದು ಅಂದರೆ ಎಕ್ಸ್ ಅಂದ್ರೆ ಏನಾಗ್ತೈತಿ ನಿಮಗೆ C6 ಆಗ್ತೈತಿ, H2O ಆಯ್ತು ಅಂದ್ರೆ Y ಅಂದ್ರೆ ಏನಾಗ್ತೈತಿ ನಿಮಗೆ 6 ಆಗ್ತೈತಿ. ಸೊ ಇಟ್ ಈಸ್ ಸಿಮಿಲರ್ ಟು ಯುವರ್ CxH2OY. ಸೊ ಇಂಥವ್ನ ಏನಂತ ಕೌಂಟ್ ಮಾಡಿದ್ರು ಅವರು ಕಾರ್ಬೋಹೈಡ್ರೇಟ್ಸ್ ಅಂತ ಕೌಂಟ್ ಮಾಡಿದ್ರು. ಬಟ್ ಸಮ್ ಎಕ್ಸಾಂಪಲ್ಸ್ ಲೈಕ್ CH3COOH, ದಿಸ್ ಈಸ್ ಯುವರ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಈ ಕಾರ್ಬಾಕ್ಸಿಲಿಕ್ ಆ್ಯಸಿಡು ಕೂಡ ಇದೇ ಮಾಲಿಕ್ಯುಲರ್ ಫಾರ್ಮುದಲ್ಲಿ ಏನಾಗ್ತೈತಿ ನಮಗೆ ಅರೇಂಜ್ ಆಗ್ತೈತಿ. ಸೊ CX ಅಂದ್ರೆ ಏನಾಗ್ತೈತಿ, ಇದು C2 ಆಗ್ತೈತಿ, H2OY ಇರಲ್ಲಿ ಏನಾಗ್ತೈತಿ ಅಗೇನ್ ನಮಗಿದು 2 ಅಂತ ಕೌಂಟ್ ಆಗ್ತೈತಿ. ಸೊ ಇದು ಕೂಡ ಏನಾಗ್ತೈತಿ, ಈ ಫಾರ್ಮುಲಾ ಏನಾಗ್ತೈತಿ ಸಿಮಿಲರ್ ಆಗ್ತೈತಿ. ಹಾಗಾಗಿ ಈ ಫಾರ್ಮುಲಾ ಏನಂತ ಕೌಂಟ್ ಮಾಡ್ಕೋತೀವಿ ನಾವು ರಾಂಗ್ ಅಂತ ಕೌಂಟ್ ಮಾಡ್ಕೋತೀವಿ. ಸೊ ಯು ಡೋಂಟ್ ಹ್ಯಾವ್ ಎನಿ ಜನರಲ್ ಫಾರ್ಮುಲಾ ಫಾರ್ ಯುವರ್ ಕಾರ್ಬೋಹೈಡ್ರೇಟ್ಸ್. ಯಾಕಂದರೆ ಎಲ್ಲ ಜನರಲ್ ಫಾರ್ಮುಲಾ ಇರೋವು ಕಾರ್ಬೋಹೈಡ್ರೇಟ್ ಆಗಲ್ಲ, ಅಥವಾ ಎಲ್ಲ ಜನರಲ್ ಫಾರ್ಮುಲಾ ಇರದೇ ಇರತಕ್ಕಂಥವು ಕಾರ್ಬೋಹೈಡ್ರೇಟ್ ಅಲ್ಲಂತೂ ಕೌಂಟ್ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಈ ಜನರಲ್ ಫಾರ್ಮುಲಾ ಏನಾಗ್ತೈತಿ ನಮಗೆ ರಾಂಗ್ ಆಗ್ತೈತಿ. ಸೊ ಫಾರ್ ಡೆಫಿನೇಷನ್ ಆಫ್ ಯುವರ್ ಕಾರ್ಬೋಹೈಡ್ರೇಟ್ಸ್ ಏನಾಗ್ತೈತಿ ಅಂದ್ರೆ ದೀಸ್ ಆರ್ ದ ಸಬ್ಸ್ಟೆನ್ಸಸ್ ಆಫ್ polyhydroxy ketones or aldehydes or substances or the compounds which on hydrolysis gives polyhydroxy ketones or aldehydes. So this is your definition of your carbohydrate. Next, moving on to classification of your carbohydrates. So carbohydrates are classified based on a composition. ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವು ಕಾರ್ಬೋಹೈಡ್ರೇಟ್ಸ್ನ ಫರ್ದರ್ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಒನ್ ಯಾವುದು ಅಂದರೆ ದಟ್ ಈಸ್ ಬೇಸ್ಡ್ ಆನ್ ಅ ಕಂಪೋಸಿಷನ್. ಅಂದರೆ ಎಷ್ಟು ನಂಬರ್ ಆಫ್ ಯೂನಿಟ್ಸ್ ನಮಗೆ ಪ್ರೆಸೆಂಟ್ ಇರ್ತೋ ಅಥವಾ ಎಷ್ಟು ನಂಬರ್ ಆಫ್ ಯೂನಿಟ್ಸ್ ಫಾರ್ಮ್ ಆಗ್ತೋ ಆಫ್ಟರ್ ಹೈಡ್ರೋಲೈಸಿಸ್, ಅದರ್ ಬೇಸಸ್ ಮೇಲೆ ಏನು ಮಾಡ್ತೀವಿ ನಾವು ನಮ್ಮ ಕಾರ್ಬೋಹೈಡ್ರೇಟ್ಸ್ನ ಮೇಜರ್ ಆಗಿ 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಟೈಪ್ ಈಸ್ ದಟ್ ಈಸ್ ಯುವರ್ ಮೊನೋಸೆಕರೈಡ್, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಯುವರ್ ಆಲಿಗೋಸೆಕರೈಡ್, ಆ್ಯಂಡ್ ದ ಥರ್ಡ್ ಒನ್ ಈಸ್ ಯುವರ್ polysaccharide. So these are the 3 types of carbohydrates which are classified based on a composition. So composition basis ಮೇಲೆ ಒಂದು ಮೊನೋಸೆಕರೈಡ್, ಸೆಕೆಂಡ್ ಒನ್ ಆಲಿಗೋಸೆಕರೈಡ್, ಆ್ಯಂಡ್ ದ ಥರ್ಡ್ ಒನ್ ನಿಮ್ದು ಯಾವ್ದು ಮಾಡ್ತೀವಿ ಪಾಲಿಸೆಕರೈಡ್. ಏನು ಇಲ್ಲಿ ನಮಗೆ ಮೊನೋಸೆಕರೈಡ್ ಅಂದರೆ ಮೊನೋಸೆಕರೈಡ್ ಅಂದ್ರೆ ದೀಸ್ ಆರ್ ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಆನ್ ಹೈಡ್ರೋಲೈಸಿಸ್ ವಿಲ್ ನಾಟ್ ಗಿವ್ ಅ ಎನಿ ಮೋನೋಮರ್ ಯೂನಿಟ್ಸ್. ಅಂದರೆ ಇದು ಏನಾಗ್ತೈತಿ ಅಂದ್ರೆ ಮೊನೋಸೆಕರೈಡ್ ನಾವು ಫರ್ದರ್ ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ. ಅಂದರೆ ಹೈಡ್ರೋಲೈಸಿಸ್ ಮಾಡಿದಾಗ ಅದು ಏನಾಗಲ್ಲ, ಬ್ರೇಕ್ ಡೌನ್ ಆಗಿ ಫರ್ದರ್ ನಮಗೇನು ಕೊಡಲ್ಲ, ಕಾರ್ಬೋಹೈಡ್ರೇಟ್ಸನ್ನ ಪ್ರೊಡ್ಯೂಸ್ ಮಾಡಲ್ಲ. ಅಂಥವ್ನ ಏನಂತ ಕರಿತೀವಿ ನಾವು ಮೊನೋಸೆಕರೈಡ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಕೆನಾಟ್ ಬಿ ಹೈಡ್ರೋಲೈಸ್ಡ್ ಫರ್ದರ್. ಅಂದರೆ ಅವನು ನಾವು ಮತ್ತೆ ಏನು ಮಾಡಲಿಕ್ಕಾಗಲ್ಲ, ಹೈಡ್ರೋಲೈಸ್ ಮಾಡಿ ಬ್ರೇಕ್ ಮಾಡಿ ನಂಬರ್ ಆಫ್ ಮೋನೋಮರ್ ಯೂನಿಟ್ಸ್ ಆಫ್ ಕಾರ್ಬೋಹೈಡ್ರೇಟ್ ಏನು ಮಾಡಲಿಕ್ಕಾಗಲ್ಲ, ನಾವು ಫಾರ್ಮ್ ಮಾಡಲಿಕ್ಕಾಗಲ್ಲ. ಅಂಥವ್ನ ಏನಂತ ಕರಿತೀವಿ ನಾವು ಮೊನೋಸೆಕರೈಡ್ಸ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ತೊಗೊಂಡ್ರಿ ಅಂದರೆ ನಿಮ್ಗೆ ಯಾವ್ದು ಬರ್ತೈತಿ, ಗ್ಲುಕೋಸ್ ಅಥವಾ
ಫ್ರುಕ್ಟೋಸ್. ಸೊ ಈ ಗ್ಲುಕೋಸು ಮತ್ತು ಫ್ರುಕ್ಟೋಸ್ ನೀವು ಹೈಡ್ರೋಲೈಸಿಸ್ ಮಾಡಿದ್ರಿ ಅಂದರೆ ಏನಾಗಲ್ಲ, ನಿಮಗೆ ಫರ್ದರ್ ಯಾವುದೇ ರೀತಿಯಾದಂಥ ಕಾರ್ಬೋಹೈಡ್ರೇಟ್ ಏನಾಗಲ್ಲ, ಫಾರ್ಮ್ ಆಗಲ್ಲ. ಅದಕ್ಕೆ ಇವನ್ನ ಏನಂತ ಕರಿತೀವಿ ನಾವು, ಮೋನೋಸ್ಯಾಕರೈಡ್. ಸೆಕೆಂಡ್ ಬಂದ್ರಿ ಅಂದರೆ ನಿಮ್ಗೆ ಆಲಿಗೋಸ್ಯಾಕರೈಡ್. ಸೊ ಆಲಿಗೋಸ್ಯಾಕರೈಡ್ಸ್ ಅಂದರೆ ದೀಸ್ ಆರ್ ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಆನ್ ಹೈಡ್ರೋಲೈಸಿಸ್ ಗಿವ್ಸ್ ಅ 2 to 10 ಮೋನೋಮರ್ ಯೂನಿಟ್. ಅಂದರೆ ಈ ಕಾರ್ಬೋಹೈಡ್ರೇಟ್ಸ್ ನಾವು ಹೈಡ್ರೋಲೈಸ್ ಮಾಡಿದ್ವಿ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಏನಾಗ್ತೈತಿ, ನಮಗೆ ಬ್ರೇಕ್ ಆಗಿ ಎರಡು ಅಥವಾ ಎರಡರಿಂದ ಎಲ್ಲಿವರೆಗೂ ಅಂದರೆ 10 ಮೋನೋಮರ್ಸ್ ಯೂನಿಟ್ ಕೊಡ್ತೈತಿ. ಅಂದರೆ ಒಂದು ಕಾರ್ಬೋಹೈಡ್ರೇಟ್ ತೊಗೊಂಡು ಬ್ರೇಕ್ ಮಾಡಿದೆ ಅಂದ್ರೆ 2 ಯೂನಿಟ್ ಕೊಡ್ತೈತಿ. ಸೊ ಇನ್ನೊಂದು ತೊಗೊಂಡ್ರೆ ಅದು ಏನು ಕೊಡ್ಬೋದು, 3 ಕೊಡ್ಬೋದು. ಸೊ ಎಲ್ಲಿವರೆಗೂ ತೊಗೋತೀವಿ ಅಂದರೆ ಇಲ್ಲಿ ಆಲಿಗೋಸ್ಯಾಕರೈಡ್ಸಲ್ಲಿ 10 ಮೋನೋಮರ್ಸ್ ಯೂನಿಟ್ ಏನು ಫಾರ್ಮ್ ಆಗ್ತಾವಲ್ಲ ಅಲ್ಲಿವರೆಗೂ ಏನಂತ ತೊಗೋತೀವಿ ನಾವು, ಆಲಿಗೋಸ್ಯಾಕರೈಡ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಕಾರ್ಬೋಹೈಡ್ರೇಟ್ ವಿಚ್ ಆನ್ ಹೈಡ್ರೋಲೈಸಿಸ್ ಗಿವ್ 2 to 10 ಮೋನೋಮರ್ ಯೂನಿಟ್ಸ್. ಅದನ್ನೇನಂತ ಕರಿತೀವಿ ನಾವು, ಆಲಿಗೋಸ್ಯಾಕರೈಡ್ ಅಂತ ಕರಿತೀವಿ. ಆ್ಯಂಡ್ ಥರ್ಡ್, ಇದರಲ್ಲೇ ಆಲಿಗೋಸ್ಯಾಕರೈಡಲ್ಲಿ ನಾವೇನು ಮಾಡ್ತೀವಿ, ಫರ್ದರ್ ಡಿವೈಡ್ ಮಾಡ್ತೀವಿ. ಹೆಂಗೆ ಅಂದರೆ ಡೈಸ್ಯಾಕರೈಡ್ ಅಂತ ತೊಗೋತೀವಿ, ಟ್ರೈಸ್ಯಾಕರೈಡ್ಸ್ ಅಂತ ತೊಗೋತೀವಿ, ಟೆಟ್ರಾಸ್ಯಾಕರೈಡ್ಸ್ ಅಂತ ತೊಗೋತೀವಿ, ಪೆಂಟಾಸ್ಯಾಕರೈಡ್ಸ್. ಅಂದರೆ ಎಷ್ಟು ಮೋನೋಮರ್ ಯೂನಿಟ್ಸ್ ಪ್ರೊಡ್ಯೂಸ್ ಆಗ್ತಾವಲ್ಲ ಅದರ ಬೇಸಸ್ನಲ್ಲಿ ಏನು ಮಾಡ್ತೀವಿ ನಾವು ನೆಕ್ಸ್ಟ್ ಫರ್ದರ್ ಕ್ಲಾಸಿಫೈ ಮಾಡ್ತೀವಿ. ಸೊ ಅದರಲ್ಲಿ ಬರುವಂಥದ್ದೇನು ನಮಗೆ ಡೈಸ್ಯಾಕರೈಡು. ಸೊ ಡೈಸ್ಯಾಕರೈಡ್ಸ್ ಅಂದ್ರೆ ದೀಸ್ ಆರ್ ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಆನ್ ಹೈಡ್ರೋಲೈಸಿಸ್ ಗಿವ್ಸ್ 2 ಮೋನೋಮರ್ ಯೂನಿಟ್. ಸೊ ಈ ಕಾರ್ಬೋಹೈಡ್ರೇಟನ್ನು ನಾವು ಹೈಡ್ರೋಲೈಸಿಸ್ ಮಾಡಿದ್ವಿ ಅಂದರೆ ಏನು ಬರ್ತೈತಿ, 2 ಮೋನೋಮರ್ ಯೂನಿಟ್ ಬರ್ತೈತಿ. ಅಂಥವ್ನ ಏನಂತ ಕರಿತೀವಿ ಅಂದರೆ ನಾವು ಡೈಸ್ಯಾಕರೈಡ್ ಅಂತ ಕರಿತೀವಿ. ಸೊ ಇಲ್ಲಿ ತೊಗೊಂಡ್ರಿ ಅಂದರೆ ಎಕ್ಸಾಂಪಲ್ ಯಾವ್ದು ಬರ್ತೈತಿ ನಿಮಗೆ, ಸುಕ್ರೋಸ್ ಬರ್ತೈತಿ. ಸುಕ್ರೋಸ್ ಆಗಿರ್ಬೋದು ಅಥವಾ ನಿಮ್ಮ ಮಾಲ್ಟೋಸ್ ಏನಾಗ್ತವು ಹೈಡ್ರೋಲೈಸ್ ಮಾಡಿದಿರಿ ಅಂದ್ರೆ 2 ಮೋನೋಮರ್ ಯೂನಿಟ್ ಕೊಡ್ತೈತಿ. ಆ್ಯಂಡ್ ನೆಕ್ಸ್ಟಿಗೆ ಬಂದಿರಿ ಅಂದ್ರೆ ಟ್ರೈಸ್ಯಾಕರೈಡ್ ಅಂತ ಕರಿತೀವಿ. ಸೊ ಟ್ರೈಸ್ಯಾಕರೈಡ್ಸ್ ಅಂದ್ರೆ ದೀಸ್ ಆರ್ ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಆನ್ ಹೈಡ್ರೋಲೈಸಿಸ್. ಸೊ ಈ ಟ್ರೈಸ್ಯಾಕರೈಡಲ್ಲಿ ಬರ್ತಕ್ಕಂಥ ಕಾರ್ಬೋಹೈಡ್ರೇಟ್ ನಾವು ಫರ್ದರ್ ಹೈಡ್ರೋಲೈಸ್ ಮಾಡಿದ್ರಿ ಅಂದ್ರೆ ನಮ್ಗೆ ಏನು ಬರ್ತೈತಿ, 3 ಮೋನೋಸ್ಯಾಕರೈಡ್ ಯೂನಿಟ್ ಬರ್ತೈತಿ. ಅಂಥವ್ನ ಏನಂತ ಕರಿತೀವಿ ನಾವು, ಟ್ರೈಸ್ಯಾಕರೈಡ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ಅಂತ ತೊಗೊಂಡ್ರಿ ಅಂದರೆ ಯಾವ್ದು ಬರ್ತೈತಿ ಅಂದರೆ ಇಲ್ಲಿ ನಿಮಗೆ ಐಸೋಮಾಲ್ಟೋಟ್ರಯೋಸ್. ಸೊ ಈ ಐಸೋಮಾಲ್ಟೋಟ್ರಯೋಸ್ ಅಂದ್ರೆ ಇದನ್ನು ಹೈಡ್ರೋಲೈಸ್ ಮಾಡಿದ್ರೆ ಏನು ಬರ್ತೈತಿ ನಿಮಗೆ, 3 ಗ್ಲುಕೋಸ್ ಯೂನಿಟ್ಸ್ ಬರ್ತೈತಿ. ಸೊ ಹಾಗಾಗಿ ಇದನ್ನ ಏನಂತ ಕೌಂಟ್ ಮಾಡ್ಕೋತೀವಿ ನಾವು, ಟ್ರೈಸ್ಯಾಕರೈಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಥರ್ಡ್ ಒನ್ ಯಾವುದೈತಿ ನಿಮಗೆ, ಪಾಲಿಸ್ಯಾಕರೈಡ್ಸ್. ಸೊ ಪಾಲಿಸ್ಯಾಕರೈಡ್ಸ್ ಅಂದರೆ ಏನು, ಇಲ್ಲಿ ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಆನ್ ಹೈಡ್ರೋಲೈಸಿಸ್ ಗಿವ್ಸ್ ಮೋರ್ ದೆನ್ 10 ಮೋನೋಮರ್ ಯೂನಿಟ್ಸ್. ಯಾವಾಗ ನಮ್ಮ ಕಾರ್ಬೋಹೈಡ್ರೇಟ್ಸನ್ನ ಹೈಡ್ರೋಲೈಸ್ ಮಾಡಿದ್ವಿ ಅಂದ್ರೆ ಅವಾಗ ಏನಾಗ್ತೈತಿ, 10ಕ್ಕಿಂತ ಜಾಸ್ತಿ ಇಲ್ಲಿ ಏನಾಗ್ತೈತಿ ಅಂದ್ರೆ ಮೋರ್ ದೆನ್ 10 ಮೋನೋಮರ್ ಯೂನಿಟ್ಸ್ ಏನಾಗ್ತವೆ ನಮಗೆ ಪ್ರೊಡ್ಯೂಸ್ ಆಗ್ತವೆ. ಅಂಥವ್ನ ಏನಂತ ಕರಿತೀವಿ ನಾವು, ಪಾಲಿಸ್ಯಾಕರೈಡ್ಸ್ ಅಂತ ಕರಿತೀವಿ. ಇಲ್ಲಿ ಬರ್ತಕ್ಕಂಥ ಎಕ್ಸಾಂಪಲ್ ಅಂತ ತೊಗೊಂಡ್ರಿ ಅಂದರೆ ನಿಮ್ಮ ಇನ್ಸುಲಿನ್ ಆಗಿರ್ಬೋದು ಅಥವಾ ಸ್ಟಾರ್ಚ್ ಆಗಿರ್ಬೋದು, ನಿಮ್ಮ ಗ್ಲೈಕೋಜನ್ ಆಗಿರ್ಬೋದು. ಸೊ ಇವು ಎಲ್ಲ ಏನು ನಮಗೆ ಪಾಲಿಸ್ಯಾಕರೈಡ್ಸು. ಸೊ ಇವನ್ ಹೈಡ್ರೋಲೈಸ್ ಮಾಡಿದ್ರೆ ಏನು ಸಿಗ್ತೈತಿ ನಮಗೆ, ಮೋರ್ ದೆನ್ 10 ಮೋನೋಮರ್ ಯೂನಿಟ್ಸ್ ಏನು ಸಿಗ್ತೈತಿ, ಫಾರ್ಮ್ ಆಗ್ತೈತಿ. ಸೊ ದೀಸ್ ಆರ್ ದ 3 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಯುವರ್ ಕಾರ್ಬೋಹೈಡ್ರೇಟ್ಸ್ ಬೇಸ್ಡ್ ಆನ್ a composition. Second type of classification, that is a classification of your carbohydrates based on a presence of a functional group. ಅಂದರೆ ನಮ್ಮ ಕಾರ್ಬೋಹೈಡ್ರೇಟ್ ಡೆಫಿನಿಷನ್ ಏನು ತಗೋತೀವಿ ನಾವು, ಪಾಲಿಹೈಡ್ರಾಕ್ಸಿ ಕೀಟೋನ್ ಆರ ಅಲ್ಡಿಹೈಡ್ ಅಂತ ತಗೋತಿರಲ್ಲ, ಅಲ್ಲಿ ನಮ್ಮ ಪ್ರೆಸೆಂಟ್ ಇರ್ತಕ್ಕಂಥ ಕಾರ್ಬೋಹೈಡ್ರೇಟಲ್ಲಿ ಅಲ್ಡಿಹೈಡ್ ಆಸ್ ಅ ಫಂಕ್ಷನಲ್ ಗ್ರೂಪ್ ಆಯಿತು ಅಥವಾ ಕೀಟೋನ್ ಆಸ್ ಅ ಫಂಕ್ಷನಲ್ ಗ್ರೂಪ್ ಆಯಿತು ಅನ್ನೋದ್ರ ಮೇಲೆ ಏನು ಮಾಡ್ತೀವಿ ನಾವು, ಅಗೇನ್ ನಮ್ಮ ಕಾರ್ಬೋಹೈಡ್ರೇಟ್ಸ್ ಆರ್ ಡಿವೈಡೆಡ್ ಇಂಟು 2 ಕ್ಯಾಟಗರೀಸ್. ಫಸ್ಟ್ ಒನ್ ಯಾವುದು ಅಂದರೆ ನಮಗೆ ಅಲ್ಡೋಸಿಸ್, ಸೆಕೆಂಡ್ ಒನ್ ಯಾವ್ದು ಬರ್ತೈತಿ ಅಂದರೆ ನಮಗೆ ಕೆಸ್ಟೋಸಿಸ್. ಸೊ ಏನು ಇಲ್ಲಿ ನಿಮಗೆ ಅಲ್ಡೋಸಿಸ್ ಅಂದರೆ ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಕಂಟೈನ್ಸ್ ಅ ಅಲ್ಡಿಹೈಡ್ ಆಸ್ ಅ ಫಂಕ್ಷನಲ್ ಗ್ರೂಪ್. ಯಾವುದೋ ಒಂದು ಕಾರ್ಬೋಹೈಡ್ರೇಟ್ ತೊಗೊಂಡ್ರಿ ಅಂದ್ರೆ ಆ ಕಾರ್ಬೋಹೈಡ್ರೇಟಲ್ಲಿ ಏನಿರಬೇಕು ಅಂದ್ರೆ ನಮಗೆ ನಮ್ಮ ಅಲ್ಡಿಹೈಡಿಕ್ ಗ್ರೂಪ್. ಸೊ ಈ ಗ್ರೂಪ್ ಏನಿರಬೇಕು ನಮಗೆ ಫಂಕ್ಷನಲ್ ಗ್ರೂಪ್ ಆಗಿ ಇತ್ತಂದ್ರೆ ಅವನ್ನೇನಂತ ಕೌಂಟ್ ಮಾಡ್ಕೋತೀವಿ ನಾವು, ಅಲ್ಡೋಸಿಸ್ ಅಂತ ಕರಿತೀವಿ. ಇಫ್ ಅ ಕಾರ್ಬೋಹೈಡ್ರೇಟ್ contains aldehyde as a functional group, then they are said to be aldosis. ಅದೇ ಏನಾದರೂ if a carbohydrates contain ketone as a functional group, ಯಾವುದೋ ಒಂದು ಕಾರ್ಬೋಹೈಡ್ರೇಟ್ ಕನ್ಸಿಡರ್ ಮಾಡಿದಾಗ ಆ ಕಾರ್ಬೋಹೈಡ್ರೇಟಲ್ಲಿ ನಮಗೇನಾದರೂ ಕೀಟೋನ್ ಆಸ್ ಅ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇತ್ತಂದ್ರೆ ಅವನ್ನೇನಂತ ಕರಿತೀವಿ ಅಂದ್ರೆ ನಾವು ಕೀಟೋಸಿಸ್ ಅಂತ ಕರಿತೀವಿ. ಸೊ ಯಾವಾಗ ಅಲ್ಡಿಹೈಡ್ ಪ್ರೆಸೆಂಟ್ ಇರ್ತೈತಿ ಅಲ್ಡೋಸಿಸ್ ಅಂತ ತಗೋತೀವಿ, ಯಾವಾಗ ಕೀಟೋನ್ ಪ್ರೆಸೆಂಟ್ ಇರ್ತೈತಿ ಅದನ್ನೇನಂತ ತಗೋತೀವಿ ನಾವು ಕೀಟೋಸಿಸ್ ಅಂತ ತಗೋತೀವಿ. ಸೊ ಅಲ್ಡಿಹೈಡಿಗೆ ಎಕ್ಸಾಂಪಲ್ ತೊಗೊಂಡ್ರಿ ಅಂದ್ರೆ ನಿಮ್ಮ ಗ್ಲುಕೋಸ್. ಸೊ ಗ್ಲುಕೋಸ್ ಸ್ಟ್ರಕ್ಚರ್ ಏನು ಬರ್ತೈತಿ ಅಂದರೆ ನಿಮಗೆ CHO CH2OH 4 times ಆ್ಯಂಡ್ CH2OH. ಸೊ ಇಲ್ಲಿ ಏನೈತೆ ನಮಗೆ ಅಲ್ಡಿಹೈಡ್ ಆಸ್ ಅ ಫಂಕ್ಷನಲ್ ಗ್ರೂಪ್ ಐತಿ, ಹಾಗಾಗಿ ಇದು ಏನಂತ ಕೌಂಟ್ ಮಾಡ್ಕೋತೀವಿ ನಾವು ಅಲ್ಡೋಸಿಸ್ ಅಂತ ತಗೋತೀವಿ. ಅದೇ ನಿಮ್ಮ ಫ್ರುಕ್ಟೋಸ್ ಬಂದ್ರಿ ಅಂದ್ರೆ ಫ್ರುಕ್ಟೋಸ್ ಸ್ಟ್ರಕ್ಚರ್ ಏನಿರ್ತೈತಿ ಅಂದರೆ ನಿಮಗೆ CH2OH C ಡಬಲ್ ಬಾಂಡು CHOH 3 times CH2OH. ಸೊ ಇಲ್ಲಿ ಏನೈತೆ ನಮಗೆ ಕೀಟೋನ್ ಆಸ್ ಅ
ಫಂಕ್ಷನಲ್ ಗ್ರೂಪ್ ಐತಿ. ಸೊ ಇದನ್ನೇನಂತ ಕರಿತೀವಿ ನಾವು ಕೀಟೋಸಿಸ್ ಅಂತ ಕರಿತೀವಿ. ಸೊ ಯಾವಾಗ ಕೀಟೋನ್ ಫಂಕ್ಷನಲ್ ಗ್ರೂಪ್ ಇತ್ತಂದರೆ ಅಂಥ ಕಾರ್ಬೋಹೈಡ್ರೇಟನ್ನು ಕೀಟೋಸಿಸ್ ಅಂತೀವಿ. ಯಾವಾಗ ಆಲ್ಡಿಹೈಡ್ ಆಸ್ ಅ ಫಂಕ್ಷನಲ್ ಗ್ರೂಪ್ ಇತ್ತಂದ್ರೆ ಅಂಥ ಕಾರ್ಬೋಹೈಡ್ರೇಟ್ಸನ್ನು ಏನಂತ ಕರಿತೀವಿ ನಾವು aldoses ಅಂತ ಕರಿತೀವಿ. ಸೊ ದಿಸ್ ಇಸ್ ಅ ಕ್ಲಾಸಿಫಿಕೇಶನ್ ಆಫ್ ಯುವರ್ ಕಾರ್ಬೋಹೈಡ್ರೇಟ್ಸ್ ಬೇಸ್ಡ್ ಆನ್ ಅ presence of a functional group. Next, moving on to third type of classification, that is the classification of your monosaccharide based on a number of carbon atoms. ಅಂದರೆ ನಮ್ಮ ಯಾವುದೋ ಒಂದು ಕಾರ್ಬೋಹೈಡ್ರೇಟ್ ತೊಗೊಂಡ್ವಿ, ಆ ಕಾರ್ಬೋಹೈಡ್ರೇಟ್ ಏನೈತಿ ಅಂದ್ರೆ ನಮಗೆ ಮೋನೋಸ್ಯಾಕರೈಡ್ ಇತ್ತು. ಸೊ ಆ ಮೋನೋಸ್ಯಾಕರೈಡ್ ಇದ್ದಂಥ ಕಾರ್ಬೋಹೈಡ್ರೇಟಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟು ಇದಾವು ಅನ್ನೋ ಬೇಸಿಸ್ ಮೇಲೆ ಏನು ಮಾಡ್ತೀವಿ ನಾವು ಕ್ಲಾಸಿಫೈ ಮಾಡ್ತೀವಿ. ದಟ್ ಇಸ್ ಅ ಕ್ಲಾಸಿಫಿಕೇಶನ್ ಆಫ್ ಯುವರ್ ಮೋನೋಸ್ಯಾಕರೈಡ್ ಬೇಸ್ಡ್ ಆನ್ ಅ ಪ್ರೆಸೆನ್ಸ್ ಆಫ್ ಅ ನಂಬರ್ ಆಫ್ ಕಾರ್ಬನ್ ಆಟಮ್. ಸೊ ಅದರಲ್ಲಿ ಫಸ್ಟ್ ಒನ್ ಏನು ತಗೋತೀವಿ ಅಂದ್ರೆ ನಾವು ಫಸ್ಟ್ ಒನ್ ದಟ್ ಈಸ್ ಯುವರ್ ಟ್ರಯೋಸಿಸ್. ಸೊ ಏನು ಇಲ್ಲಿ ಟ್ರಯೋಸಿಸ್ ಅಂದರೆ ಯಾವ ಕಾರ್ಬೋಹೈಡ್ರೇಟಲ್ಲಿ ನಮಗೆ 3 ಕಾರ್ಬನ್ ಆಟಮ್ಸ್ ಇರ್ತಾವೆ ಅಂಥವ್ನ ಏನಂತ ಕರಿತೀವಿ ನಾವು ಟ್ರಯೋಸಿಸ್ ಅಂತ ಕರಿತೀವಿ. ಇಫ್ ಅ ಕಾರ್ಬೋಹೈಡ್ರೇಟ್ ದಟ್ ಈಸ್ ಮೋನೋಸ್ಯಾಕರೈಡ್ ಕಂಟೈನ್ಸ್ 3 ಕಾರ್ಬನ್ ಆಟಮ್ಸ್ ಅದನ್ನೇನಂತ ಕರಿತೀವಿ ನಾವು ಟ್ರಯೋಸಿಸ್ ಅಂತ ಕರಿತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ ತೊಗೊಂಡ್ರೆ ಯಾವ್ದು ಬರ್ತೈತಿ ನಿಮಗೆ ಗ್ಲಿಸರಾಲ್ಡಿಹೈಡ್. ಸೊ ನೆಕ್ಸ್ಟ್ ಬರೋದು ಯಾವುದು ನಿಮಗೆ ಟೆಟ್ರೋಸಿಸ್. ಇಫ್ ಅ ಮೋನೋಸ್ಯಾಕರೈಡ್ ಕಾರ್ಬೋಹೈಡ್ರೇಟ್ ಕಂಟೈನ್ಸ್ 4 ಕಾರ್ಬನ್ ಆಟಮ್ಸ್ ಅದನ್ನೇನಂತ ಕರಿತೀವಿ ನಾವು ಟೆಟ್ರೋಸಿಸ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಯಾವುದು ನಿಮ್ಮದು ಟ್ರಯೋಸಿಸ್. ಸೊ ನೆಕ್ಸ್ಟ್ ಬಂದ್ರಿ ಅಂದರೆ ನಿಮಗೆ ಪೆಂಟೋಸಿಸ್. ಸೊ ಪೆಂಟೋಸಿಸ್ ಅಂದ್ರೆ ದಟ್ ಈಸ್ ಅ ಮೋನೋಸ್ಯಾಕರೈಡ್ ಯೂನಿಟ್ ಕಂಟೈನ್ಸ್ 5 ಕಾರ್ಬನ್ ಆಟಮ್ಸ್ ಅದನ್ನೇನಂತ ಕರಿತೀವಿ ನಾವು ಪೆಂಟೋಸಿಸ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ತೊಗೊಂಡ್ರಿ ಅಂದರೆ ನಿಮಗೆ ಎರಿಥ್ರೋಸ್. ನೆಕ್ಸ್ಟ್ ಬರ್ತಕ್ಕಂಥದ್ದು ನಿಮ್ಮದು ಹೆಕ್ಸೋಸಿಸ್. ಸೊ ಹೆಕ್ಸೋಸಿಸ್ ಅಂದ್ರೆ ಇಫ್ ಅ ಮೋನೋಸ್ಯಾಕರೈಡ್ ಯೂನಿಟ್ಸ್ ಕಂಟೈನ್ಸ್ 6 ಕಾರ್ಬನ್ ಆಟಮ್ಸ್ ಅದನ್ನೇನಂತ ಕರಿತೀವಿ ನಾವು ಹೆಕ್ಸೋಸಿಸ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಯಾವುದು ಬರ್ತೈತಿ ನಿಮಗೆ ಗ್ಲುಕೋಸ್ ಬರ್ತೈತಿ. ಸೊ ದೀಸ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ಯುವರ್ ಕಾರ್ಬೋಹೈಡ್ರೇಟ್ ಬೇಸ್ಡ್ ಆನ್ ಅ ಪ್ರೆಸೆನ್ಸ್ ಆಫ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ಅ ಕಾರ್ಬೋಹೈಡ್ರೇಟ್ಸ್. ವಿತ್ ದಿಸ್ ವಿ ಫಿನಿಶ್ ಯುವರ್ ಇಂಟ್ರೊಡಕ್ಷನ್ ಆಫ್ ಯುವರ್ ಬಯೋಮಾಲಿಕ್ಯೂಲ್ಸ್. ಅಂದರೆ ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು, ಯಾವ ಥರ ಕ್ಲಾಸಿಫೈ ಮಾಡ್ತೀವಿ, ಆ್ಯಂಡ್ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರ್ಬೋದು, ಆನ್ ದ ಬೇಸಿಸ್ ಆಫ್ ಫಂಕ್ಷನಲ್ ಗ್ರೂಪ್ ಇರ್ಬೋದು, ಆನ್ ದ ಬೇಸಿಸ್ ಆಫ್ ಕಂಪೋಸಿಷನ್ ಇರ್ಬೋದು, ಯಾವ ಥರ ನಮ್ಮ ಕಾರ್ಬೋಹೈಡ್ರೇಟ್ಸನ್ನ ಕ್ಲಾಸಿಫೈ ಮಾಡಿದ್ವಿ ಅಂತ ನೋಡಿದ್ವಿ. ಇನ್ನು ನೆಕ್ಸ್ಟ್ ಲೆಕ್ಚರ್ ವಿಲ್ ಸ್ಟಾರ್ಟ್ ವಿತ್ ದ ಗ್ಲುಕೋಸ್. ಅಂದರೆ ನಿಮ್ಮ ಗ್ಲುಕೋಸನ್ನು ಯಾವ ಥರ ಪ್ರಿಪೇರ್ ಮಾಡ್ತೀವಿ ಆ್ಯಂಡ್ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಯುವರ್ ಗ್ಲುಕೋಸ್ ಅದನ್ನೆಲ್ಲ ನೋಡೋಣ. ಥ್ಯಾಂಕ್ ಯು.